ಅಧ್ಯಕ್ಷರಾಗಿ ಉಮೇಶ್, ಉಪಾಧ್ಯಕ್ಷರಾಗಿ ರವಿ ಅವಿರೋಧ ಆಯ್ಕೆ. ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಉಮೇಶ್ ಕುಲಕರ್ಣಿ, ಉಪಾಧ್ಯಕ್ಷರಾಗಿ ರವಿ ಹಾವಶೆಟ್ಟಿ ಅವಿರೋಧ ಆಯ್ಕೆಗೊಂಡಿದ್ದಾರೆ. ಗುರುವಾರ ಜರುಗಿದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶಿವಾಜಿ ಹಂಗರ್ಗಿ ತಿಳಿಸಿದ್ದಾರೆ. ಇಂದು ದಿನಾಂಕ 23/1/2025ರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಾಳಮಡಿಗೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಅದೇ ರೀತಿಯಾಗಿ ಬೆಳಗ್ಗೆ 9 ಗಂಟೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಫಾರಮನ್ನು ತುಂಬಿದವರು ಉಮೇಶ್ ಪಾಂಡುರಂಗರಾವ್ ಮಹಾರಾಜರು. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ರವಿ ತಂದೆ ಮಾಣಿಕರಾವ್ ಅವರು ನಾಮಿನೇಷನ್ ಫಾರಮನ್ನು ತುಂಬಿದರು. ಅದೇ ರೀತಿಯಾಗಿ 11 ಗಂಟೆಗೆ ನಂತರ ಯಾರೂ ಬೇರೆಯವರು ನಾಮಿನೇಷನ್ ಫಾರಮನ್ನು ತುಂಬಿರೋದಿಲ್ಲ. ಅದೇ ರೀತಿಯಾಗಿ ಅವರೆಲ್ಲ ನಾಮಪತ್ರವನ್ನು ಪರಿಶೀಲಿಸಿ ನಂತರ 11:15ಕ್ಕೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನ ಉಮೇಶ್ ಪಾಂಡುರಂಗರಾವ್ ಕುಲಕರ್ಣಿ ಅವರನ್ನು ಆಯ್ಕೆ ಮಾಡಲಾಯಿತು. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನವನ್ನು ರವಿ ತಂದೆ ಮಾಣಿಕರಾವ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಚುನಾವಣೆ ರಿಟರ್ನಿಂಗ್ ಅಧಿಕಾರಿಯಾಗಿ ಶಿವಾಜಿ ಹಂಗರ್ಗಿ, ಚಿತ್ರಕಲಾ ಶಿಕ್ಷಕರು, ತಾಳಮಡಗಿ ಪ್ರೌಢಶಾಲೆ ಹೈಸ್ಕೂಲ್. ಬಳಿಕ ನೂತನ ಅಧ್ಯಕ್ಷ ಉಮೇಶ್ ಕುಲಕರ್ಣಿ ಮಾತನಾಡಿ, ಕಾಂಗ್ರೆಸ್ ಬೆಂಬಲಿತ 12 ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿದ ಮತದಾರರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ. ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಕಾರಣೀಕರ್ತರಾದ ಶ್ರೀಮಂತ್ ಪಾಟೀಲ್ ಅವರಿಗೆ ವಿಶೇಷ ಧನ್ಯವಾದ ತಿಳಿಸುತ್ತೇನೆ. ಸರ್ಕಾರದಿಂದ ಹಾಗೂ ಡಿಸಿಸಿ ಬ್ಯಾಂಕ್ನಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಭಾಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಅಂದರೆ ಇಲ್ಲಿ ಅವಿರೋಧವಾಗಿ ಅದ್ರ ಮೇಲೆ 12 ಪೆನಲ್ ಕೇಸ್ ಆಯ್ತು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 12ಕ್ಕೆ 12 ಇಲ್ಲಿ ಆರಿಸಿ ಬಂದಿದ್ದೆವು. ಇವತ್ತು ನಮ್ಗೆ ಪೂರಾ ಎಲ್ಲ ಮೆಂಬರ್ಸು ಮತ್ತು ಎಲ್ಲ ಡೈರೆಕ್ಟರ್ಸು ನಮಗೆ ಭಾಳ ವಿಜಯಶಾಲಿ ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲ ಡೈರೆಕ್ಟರ್ಸ್ ನನಗೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಅದರ ಸಲುವಾಗಿ ಬರುವಂಥ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಕಾರ್ಯಕ್ರಮ ಆಗಲಿ ಮತ್ತು DCC ಬ್ಯಾಂಕ್ಲಿಂದಾಗಲಿ ಏನೇ ಆಗಲಿ ಅದಕ್ಕೆ ಪೂರಾ ರೈತರಿಗೆ ಅಭಿವೃದ್ಧಿ ಮಾಡೋಕ್ಕೆ ನಾನು ಮುಂದೆ ಬಯಸುತ್ತೇನೆ. ಅದರ ಮೇಲೆ ಈ ವಿಜಯ ರಾಜಶೇಖರ್ ಪಾಟೀಲ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಮತ್ತು ಅಭಿಷೇಕ್ ಪಾಟೀಲ್ ಮತ್ತು ನಮ್ಮ ಊರಿನ ಗಣ್ಯರಾದ ಶ್ರೀಮಂತರಾವ್ ಪಾಟೀಲ್, ಚಂದ್ರಶೇಖರ್ ಪೌಡ್ಶೆಟ್ಟಿ ಇತರೆ ಊರಿನ ಎಲ್ಲರೂ ಗಣ್ಯರಾಗಿ ಈ ವಿಜಯ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಎಂದು ಈ ಮೂಲಕ ನಿಮಗೆ ತಿಳಿಸಲು ಬಯಸುತ್ತೇನೆ. ನೋಡಬೇಕು, ನಾಳೆ ಹಿಡಿದು ನಾವು ಫಸ್ಟ್ ಟೈಮ್ ನಾವು ಬಂದು ಕೂಡ್ತಾ ಇದ್ದೆವು. ಏನದೆ ನಾಳೆ ಹಿಡಿದು ನಾವು ಸ್ಟಾರ್ಟ್ ಮಾಡ್ತೇವೆ. DCC ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಅಭಿಷೇಕ್ ಪಾಟೀಲು, ನಮ್ಮ ಭೀಮರಾವ್ ಪಾಟೀಲ್ ಅವರು ಇದ್ದಾರೆ ಮತ್ತು ಅಮರ್ ಖಂಡ್ರೆ ಅವರು ಎಲ್ಲ ಅವರು ಇದ್ರ ನೋಡಿಕೊಂಡು ನಾವು ಮುಂದಿನ ಏನಾದ್ರು ಕಾರ್ಯವೈಖರಿ ನಾವು ಮಾಡ್ತೇವೆ ಅಂತ ನಾವು ಈ ಮೂಲಕ ತಿಳಿಸ್ತೀವಿ. ನಾನು ಭಾಳ ಧನ್ಯವಾದ ಅದೇ ಹೇಳ್ತಾ ಇದ್ದೀನಲ್ಲ. ಊರಿನ ಸದಸ್ಯರಲ್ಲಿ ಮೇನಾಗಿ ಮುಖ್ಯವಾಗಿ ನಮ್ಮ ಶ್ರೀಮಂತ್ ಪಾಟೀಲ್ ಅವರು ಮತ್ತು ಬಾಬುರಾವ್ ಪಾಟೀಲ್ ಅವರು, ಶರೀಫ್ ಖಾನ್ ಪಾಟೀಲ್, ಹೈದರ್ ಖಾನ್ ಪಾಟೀಲ್ ಅಂತಿದ್ದಾರೆ. ಇವ್ರು ನಮ್ಮ ಸಲುವಾಗಿ ಹಗಲಿರುಳು ನಮಗೆಲ್ಲ ದುಡಿದು ನಮಗೆ ಎಲೆಕ್ಷನ್ನಲ್ಲಿ ವಿನ್ ಮಾಡಿ ಈಗ ಕೂಡ ಅವಿರೋಧ ಆಗ್ಲಿಕ್ಕೆ ಕಾರಣ ಆಗಿದವರು ಇವ್ರ ನಮ್ಮ ರೂವಾರಿನೇ ಇವರು ಅಂತ ನಾವು ಹೇಳ್ತಾ ಇದ್ವಿ ಅಷ್ಟೇ. ನಮ್ಗೇನು ಜಿದ್ದ ಏನು ಅನಿಸಿಲ್ಲ. ಯಾಕಂದ್ರೆ ನಮ್ಮ ಸರಿ ಇದ್ದರು ಎಲ್ಲ ಹಿಂದೆ ಭಾಳ ಜನ ಇದ್ದರು ಅಂತ ನಮ್ಗೆ ಜಿದ್ದ ಏನು ಅನಿಸಿಲ್ಲ. ನಾವು ಆರಾಮ್ ಸರಿ ವಿನ್ ಆಗ್ತೇವೆ ಅನಿಸಿತ್ತು. ಆದ್ರೆ ಈಗ ಅಧ್ಯಕ್ಷ ಸ್ಥಾನಕ್ಕೂ ನಾವು ಆಗಬೇಕಾದ್ರೆ ಶ್ರೀಮಂತ್ ಪಾಟೀಲ್ ಅವ್ರ ಕಾರಣ, ಎಲ್ಲ ನಮ್ಮ ಡೈರೆಕ್ಟರ್ಸ್ ಕಾರಣ, ಪೌಡ್ಶೆಟ್ಟಿ ಫ್ಯಾಮಿಲಿ ಕಾರಣ, ಎಲ್ಲರ್ಲಿಂದ ನಾವು ಆಗಿದ್ದೇವೆ ಅಂತ ನಾನು ಈ ಕಾರಣದಿಂದ ಹೇಳ್ತೀನಿ. ಯಾವ ರೀತಿ ಸರ್ಕಾರದಿಂದ ಏನು ಸಿಗುತ್ತದೆ ಅದ್ರ ಮೇಲೆ DCC ಬ್ಯಾಂಕ್ಲಿಂದ ಏನು ಸಿಗ್ತದೆ ಎಲ್ಲ ಸವಲತ್ತುಗಳನ್ನ ರೈತರ ಪರವಾಗಿ ನಾವು ಮಾಡಬೇಕಂತ ನಂದದ. ತರಲಿಕ್ಕೆ ನಾವು ಇಚ್ಛೆ ಪಡ್ತೀನಿ ಮತ್ತು ಸತತವಾಗಿ ಪ್ರಯತ್ನ ಮಾಡ್ತೀನಿ. ಉಪಾಧ್ಯಕ್ಷ ರವಿ ಹವಾಸಶೆಟ್ಟಿ ಮಾತನಾಡಿ, ನಾನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದೆ. ಹಿರಿಯರು ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧನಾಗಿದ್ದೇನೆ. ಚುನಾವಣೆಯಲ್ಲಿ ಹಗಲಿರುಳು ಶ್ರಮಿಸಿ ಸಹಕರಿಸಿದ ಎಲ್ಲ ರೈತರಿಗೆ ಹಾಗೂ ಗ್ರಾಮದ ಹಿರಿಯರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ಧನ್ಯವಾದ ಹೇಳುತ್ತಾ, ಚುನಾವಣೆಯಿಂದ ಇವತ್ತಿನವರೆಗೂ ಎಲ್ಲರೂ ನಮ್ಮ ಸಲುವಾಗಿ ಹಗಲಿರುಳು ದುಡಿದಾರ. ಆಯ್ತು, ಎಲ್ಲರೂ ಸಹಕರಿಸ್ಯಾರ. ಅವರಿಗೆಲ್ಲರಿಗೂ ಧನ್ಯವಾದ. ಹಾಗೂ ನಮ್ಮ ಮುಖಂಡರು ಶ್ರೀಮಂತ್ ಪಾಟೀಲವರು, ನಮ್ಮ ಕಂದಗುಳಿಯಿಂದ ಅಣ್ಣಪ್ಪ ಅವರು ಎಲ್ಲರೂ ಹಗಲಿರುಳು ದುಡಿದು ನಮ್ಮ ಸಲುವಾಗಿ ಎಲ್ಲರಿಗೂ ರೈತರಿಗೆ ಮನವರಿಕೆ ಮಾಡಿ ಇವ್ರಿಗೆ ಗೆಲ್ಲಿಸ್ಬೇಕಂತ ಹೇಳಿ ಪೆನಲ್ ಗೆಲ್ಲಿಸಿದ್ದಕ್ಕೆ ಒಳ್ಳೆಯ ಧನ್ಯವಾದಗಳನ್ನು ಹೇಳ್ತಾ
ನಾವೆಲ್ಲರಿಗೂ ರೈತರಾಗಿ ಚಿರವಣಿಯಾಗಿ ಹಗಲ ರಾತ್ರಿ ಯಾವಾಗಲೂ ಫೋನ್ ಮಾಡಿದ್ರೆ ಸಹಕರಿಸ್ತೇವೆ ಅಂತೇಳಿ ಧನ್ಯವಾದ. ಅಧ್ಯಕ್ಷ ಅಂತೂ ಆಕಾಂಕ್ಷೆ ಇದ್ದೆವು. ಶ್ರೀಮಂತ ಗೌಡ್ರು ಎಲ್ಲ ನಮ್ಮದು ಪೆನಲ್ ಇದೆ, ನಾವು ಏನು ಮಾಡೋದು ಬೇಡ, ಎಲ್ಲ ನೀವು ಮಾಡಿಸ್ಕೊಂಡು ಹೋಗ್ರಿ ನಾ ಹೇಳಿದಂಗೆ ಅಂದ್ರೆ ಎಲ್ಲರಿಗೂ ನಾವು ಒಪ್ಪಿದ್ದೇವೆ. ಅದರ ಸಲುವಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೇವೆ. ಎಲ್ಲ ಗ್ರಾಮದ ಹಿರಿಯ ಮುಖಂಡರು ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಪಕ್ಷ ಭೇದ ಮರೆತು ಸಹಕಾರಿ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಒಂದೇ ಮನಸ್ಸಿನಿಂದ ರೈತರ ಒಳತಿಗಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಮೊದಲಿಗೆ ಪತ್ರಿಕಾ ಬಳಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ನೂತನವಾಗಿ ಆಯ್ಕೆಯಾದಂಥ PKPSನ ಅಧ್ಯಕ್ಷರಾದ ಉಮೇಶ್ ಕುಲಕರ್ಣಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಅವರ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈಗಾಗಲೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಳ ಅವಿರೋಧ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆಗಲಿಕ್ಕೆ ಎಲ್ಲರೂ ಕಾರಣಭೂತರದಾರ. ನಾನು ಹೆಚ್ಚಿಗೆ ಹೇಳದೆ, ಕೋಆಪರೇಟಿವ್ ಸೆಕ್ಟರ್ದಲ್ಲಿ ತನ್ನದೇ ಆದಂಥ ಛಾಪ್ ಇದೆ. ಆ ಛಾಪನ್ನು ಸಾಮಾನ್ಯ ರೈತರ ಮನೆಗೆ ಮುಟ್ಲಿಕ್ಕೆ ಕಾರಣಭೂತರಾಗಬೇಕಂತೇಳಿ ನಾನು ಸದಸ್ಯರಲ್ಲಿ ಕೇಳ್ತೇನೆ. ಚುನಾವಣೆಗಳು ಬರ್ತವೆ ಹೋಗ್ತವೆ, ಸೋಲು ಗೆಲುವು ಸಾಮಾನ್ಯ. ಸೋತರು ಕುಗ್ಗಬೇಕಾಗಿಲ್ಲ, ಗೆದ್ದವರು ಹಿಗ್ಗಬೇಕಾಗಿಲ್ಲ. ಯಾಕಂದರೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಇದು ಪಕ್ಷ ಭೇದವಾಗಿ ಆದಂಥ ಇದು ಕೋಆಪರೇಟಿವ್ ಸೆಕ್ಟರ್. ಯಾವುದೇ ಪಕ್ಷ ಇಲ್ಲ ಅಂದ್ರೂ ಪಕ್ಷ ಆರಿಸಿ ಬಂದರೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮುಂದೆ ಬರೋಂಥ ದಿನಗಳು ನಮ್ಮದೇ ಆದಂಥ ಸಹಕಾರದಂಥ ನೂತನ ಆದಂಥ ಒಂದು ಕೋಆಪರೇಟಿವ್ ಸೆಕ್ಟರ್ ಇದೆ. ಭಾಳಷ್ಟು ಕೆಲಸಗಳಿವೆ, ಅಚ್ಚುಕಟ್ಟವಾಗಿ ಮಾಡಬೇಕು. ನಾ ನಿರ್ಗಮಿತ ಅಧ್ಯಕ್ಷರನ್ನು ಮೊದಲ ಮಾತಾಡುವಾಗ ಹೇಳಿದ್ದೇನೆ, ಇದು ನಾವು ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ. ತಮ್ಮ ಮನಸ್ಸಿನಲ್ಲಿ ಇರಬೇಕು. ನಾನು ಜನರ ಸೇವೆ ಮಾಡಬೇಕು, ಜನರ ಕಷ್ಟದಲ್ಲಿ ಭಾಗಿಯಾಗಬೇಕು. ಅವರ ಕಷ್ಟ ಹಾಗೂ ಸುಖಗಳಲ್ಲಿ ಭಾಗಿಯಾದಾಗ ತಮಗೊಂದು ಶ್ರೇಷ್ಠ ಬರ್ತದೆ. ಯಾಕಂದ್ರೆ ಗೆದ್ದಿದ್ದಕ್ಕೆ ಒಂದು ರೂಪರೇಷೆ ಬರಬೇಕಾದ್ರೆ ತಾವು ಮಾಡೋಂಥ ಕೆಲಸಗಳ ಮೇಲೆ ಅವಲಂಬನೆ ಆಗಿರ್ತದೆ. ತಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು. ತಮ್ಮ ಹಿಂದೆ ಆಯ್ಕೆ ಮಾಡಿದವರಿಗೆ ಕೆಟ್ಟ ಹೆಸರು ಬರಬಾರ್ದು. ನಾನು ಮೊದಲನೇ ಮಾತು ಹೇಳ್ತೀನಿ, ಕೆಟ್ಟ ಹೆಸರು ಬಂದಾಗ ಅವರು ನಾ ಎಂಥವನಿಗೆ ಆರಿಸಿ ಕಳಿಸಪ್ಪ, ನನಗೆ ನಾನು ಜನರಿಗೆ ಏನು ಮಾರಿ ತೋರಿಸಲಿ ಎಂಬ ಭಾವನೆ ಬರ್ತದೆ. ನಾನು ಒಂದು ಕಿವಿ ಮಾತು ಹೇಳ್ತೀನಿ ಎಲ್ಲ ಸದಸ್ಯರಿಗೆ, ತಾವು ಪಕ್ಷ ಭೇದ ಬರೆತು ಜನರ ಸೇವೆ ಹಗಲಿರ ಮಾಡಿ ದೇವರು ನಿಮ್ಮಲ್ಲಿ ಆ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ತಮ್ಮೆಲ್ಲರಿಗೂ ನಮ್ಮ ಎಲ್ಲ ಈ ಸಂಘದ ಸದಸ್ಯರಿಗೆ ಬಹಳ ಒಳ್ಳೆಯ ರೀತಿಯಿಂದ ಅವಿರೋಧ ಆಯ್ಕೆ ಮಾಡಿದ್ರು. ಕಲ್ಗಾಗಿ ಕಂದಗೂಳು, ತಾಳಮಡಿಗೆ ಸುತ್ತಮುತ್ತಲಿಂದ ಯಾರು ಸೇರಿಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಪರವಾಗಿ, ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ತಾವು ಒಳ್ಳೆ ರೀತಿಯಿಂದ ಮಾಡಲಿ, ಆ ದೇವರು ನಿಮ್ಗೆ ಆಶೀರ್ವಾದ ಕೊಡಲಿ ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಿರ್ದೇಶಕರಾದ ಅಶೋಕ ಬಸವಣ್ಣನವರ್, ರವೀಂದ್ರ ಶರಣಪ್ಪ, ವಿಜಯಕುಮಾರ್, ಪುಂಡಲೀಕ್, ಕಸ್ತೂರಿಬಾಯಿ, ಮಾಣಿಕಪ್ಪ, ಚಂದ್ರಕಲಾಬಾಯಿ, ವಿಶ್ವನಾಥ್ ವೀರಶೆಟ್ಟಿ, ಭೀಮಶಾ ಲಕ್ಷ್ಮಣ್, ಸೆಟ್ಟಾಜಿ, ಮೆಹಬೂಬ್ ಸಾಬ್, ನೂರ್ ಖಾನ್, ಸೋಮಶೇಖರ ಮಡಿವಾಳಪ್ಪ, ಕೈಲಾಸ ಪ್ರಭು, ಸಿಬ್ಬಂದಿಗಳಾದ ಪ್ರಹ್ಲಾದ ವಿಶ್ವಕರ್ಮ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೋನೋರ್, ಭಾರತ್ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.